Namaste. Basic Electrical Engineering. Name of the book author D.C. Kulasrestha. Chapter number 2, Ohm's Law. Article number 2.5, Variation of resistance with the temperature. Example 2.21, 12 identical wires, each of resistance 12 ohm, are arranged to form the edges of a cube as shown in figure 2.23a. A current of 20 milliamps enters into the cube at the corner A and leaves it at the diagonally opposite corner G. Calculate the potential difference between these two corners. ಇಲ್ಲಿ ಎಕ್ಸಾಂಪಲ್ 2.21ನಲ್ಲಿ ಹೇಳ್ತಾ ಇದ್ದಾರೆ 12 ಐಡೆಂಟಿಕಲ್ ವೈರ್ಸ್ ಕೌಂಟ್ ಮಾಡೋಣ ವೈರ್ಸ್ ಎಷ್ಟಿದೆ ಅಂತ. ಸೊ ಎ ಪಾಯಿಂಟಿಗೆ ತೊಗೊಂಡ್ರೆ 1 2 3. ಓಕೆ, ಸೊ ಇದು 3 ಆಯಿತು, ಇದಿಷ್ಟು 3 ಆಯಿತು. ನೆಕ್ಸ್ಟು 1 2 3, ಇದಿಷ್ಟು 3 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ 1 2 3, ಇದಿಷ್ಟು 3 ಆಯಿತು. ನೆಕ್ಸ್ಟ್ ಇಲ್ಲಿ ಇದು ಆಲ್ರೆಡಿ 3 ಆಯ್ತಲ್ಲ, ಇದು 2 ಆಯಿತು. ಓಕೆ, ನೆಕ್ಸ್ಟ್ ಎಷ್ಟಾಯ್ತು ಅಲ್ಲಿಗೆ 3 + 3 ಈಸ್ 3 + 3 6, 6 + 3 ಈಸ್ 9, 9 + 2 ಈಸ್ 11 ಆಯಿತು. ಮತ್ತು ಇನ್ನೊಂದು ಬೇಕು ಅಲ್ವಾ? ಸೊ ಇದು ಒಂದು, ದಿಸ್ ಒನ್, ಸೊ ಒಂದಾಗತ್ತೆ. ಸೊ ಆ್ಯಕ್ಚುಲಿ ಅವರು 12 ಹೇಳಿರೋದು 1 2 3. ಸೊ ದಿಸ್ ಒನ್ ಈಸ್ ಓವರ್ ಆ್ಯಂಡ್ ದಿಸ್ ಈಸ್ ಓವರ್, ದಿಸ್ ಒನ್ ಈಸ್ ಓವರ್, 3 ಆಯ್ತಲ್ಲ. ನೆಕ್ಸ್ಟು 1 2 3 ಆಯಿತು. ಓಕೆ, ನೆಕ್ಸ್ಟ್ 1 2 3 ಆಯಿತು. ಸೊ ಅಲ್ಲಿಗೆ 1 2 3 4 5 6 7 8 9 ಆಯಿತು. 10 ಇದು ಒಂದು, ಇದಿಲ್ಲ ಆಯಿತಾ. 10 11, ಇದು 12. ಓಕೆ, ಸೊ 12 ಇನ್ನೊಮ್ಮೆ ಹೇಳ್ತೇನೆ, ಅದು ಯಾವುದಂತ ಹೇಳಿದ್ರೆ ಸೊ ದಿಸ್ ಒನ್. ಓಕೆ, A to B 1 2 3. ಓಕೆ, 4 5 6 7 8 9 10 11 12. ಸೊ ಟೋಟಲಿ 12 ಐಡೆಂಟಿಕಲ್ ವೈಯರ್ಸ್ ಇದೆ. ಐಡೆಂಟಿಕಲ್ ವೈಯರ್ಸ್ ಅಂತ ಹೇಳಿದ್ರೆ ಆಲ್ ಆರ್ ಈಕ್ವಲ್ ಅಂತ. ಓಕೆ, ಈಚ್ ಆಫ್ ರೆಸಿಸ್ಟೆನ್ಸ್ 12 ಓಮ್, ಈಚ್ ವೈಯರ್ 12 ಓಮ್ ರೆಸಿಸ್ಟೆನ್ಸ್ ಆರ್ ಅರೇಂಜ್ ಟು ಫಾರ್ಮ್ ದಿ ಎಡ್ಜಸ್ ಆಫ್ ಎ ಕ್ಯೂಬ್. ಅರೇಂಜ್ ಮಾಡಿದ್ದಾರೆ. ಸೊ ಎಡ್ಜಸ್ ಆಫ್ ದಿ ಕ್ಯೂಬ್ ಎಲ್ಲದರದ್ದು ಸೈಡ್. ಓಕೆ, ಕ್ಯೂಬ್ ಟೈಪಲ್ಲಿ ಇದೆ. ಆ್ಯಸ್ ಶೋನ್ ಇನ್ ಫಿಗರ್, ದಿಸ್ ಫಿಗರ್ 2.23a. ಓಕೆ, ದಿಸ್ ಫಿಗರ್. ಎ ಕರೆಂಟ್ ಆಫ್ 20 milliamps enters into the cube at the corner A. ಸೊ 20 milliamps ಎಂಟರ್ ಆಗ್ತಾ ಇದೆ ಈ ಕ್ಯೂಬಲ್ಲಿರೋ ಕಾರ್ನರ್ ಎಗೆ. ಸೊ ಕ್ಯೂಬ್, ದಿಸ್ ಇಸ್ ದಿ ಕ್ಯೂಬ್, ಕ್ಯೂಬಲ್ಲಿರೋ ಕಾರ್ನರ್ ಎಗೆ 20 milliamps ಎಂಟರ್ ಆಗ್ತಾ ಇದೆ. ಆ್ಯಂಡ್ ಲೀವ್ಸ್ ಇಟ್ ಅಟ್ ದಿ ಡಯಾಗನಲಿ ಒಪೋಸಿಟ್ ಕಾರ್ನರ್ ಜಿ. ಸೊ ಡಯಾಗನಲಿ ಒಪೋಸಿಟ್ ಕಾರ್ನರ್ ಯಾವುದು? ಜಿ. ಗೊತ್ತಾಯ್ತಲ್ಲ, ಆ ಜಿನಲ್ಲಿ ಅದು ಲೀವ್ ಆಗ್ತಾ ಇದೆ. ಕರೆಂಟ್ 20 milliamps ಇಲ್ಲಿ ಎಂಟರ್ ಆಗುತ್ತೆ, ಇಲ್ಲಿ ಲೀವ್ ಆಗ್ತಾ ಇದೆ. ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಕಾರ್ನರ್ಸ್. ಮತ್ತು ಎ ಮತ್ತು ಜಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ಎ ಅಂದರೆ ಎ ಟು ಜಿದು, ವಿ ಎ ಜಿ. ಸೊ ವಿ ಎ ಜಿ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ವಿ ಎ ಜಿ. ಸೊ ಫಸ್ಟ್ ಇವಾಗ ಏನು ಮಾಡೋಣ, ಎ ಕನ್ಸಿಡರ್ ಮಾಡಿ. ಎ ಇಂದ ಹೌ ಮೆನಿ ವೈಯರ್ಸ್ ಎಗೆ ಜಾಯಿನ್ ಆಗಿರೋದು? ಇ ಡಿ ಬಿ, ಬಿ ಡಿ ಇ ಅಲ್ವಾ? ಸೊ ಬಿ ಡಿ ಇ. ಸೊ 12 ಓಮ್, 3 ವೈಯರ್ಸ್ ಎ ಇಂದ ಹೋಗಿ ಡಿ ಇ ಮತ್ತು ಬಿಗೆ ಕನೆಕ್ಟ್ ಆಗಿದೆ. ಡಿ ಇ ಬಿನಲ್ಲಿ ಎಷ್ಟು ವೈಯರ್ಸ್ ನೋಡಬೇಕೀಗ? ಮತ್ತೆ ಇನಲ್ಲಿ ಇಯಿಂದ ಎಚ್ಗೆ ಹೋಗ್ತಾ ಇದೆ, ಮತ್ತು ಇಯಿಂದ ಎಫಿಗೆ ಹೋಗ್ತಾ ಇದೆ. ಗೊತ್ತಾಯ್ತಲ್ಲ, ಇ ಟು
ಎಚ್, ಇ ಟು ಎಫ್. ಅಲ್ಲಿಗೆ ಇ ಟು ಎಚ್ ಆ್ಯಂಡ್ ಎಫ್. ಹೀಗೆ 2 ಆಯ್ತು ಇವಾಗ, ಗೊತ್ತಾಯ್ತಲ್ಲ. ಮತ್ತು ಡಿ ನೋಡಬೇಕು ಇವಾಗ. ಡಿನಲ್ಲಿ ಎಷ್ಟು? ಡಿನಲ್ಲಿ ಎ ಆಲ್ರೆಡಿ ಎಯಿಂದ ಬಂದಿದೆ ಆಯಿತಾ. ಎಚ್ ಅಂತೂ ಎಚ್ಚಿಗೆ ಹೋಗ್ತಾ ಇದೆ, ಮತ್ತು ಅನದರ್ ಒನ್ನು ಸಿಗೆ ಹೋಗ್ತಾ ಇದೆ, ಗೊತ್ತಾಯ್ತಲ್ಲ. ಎಚ್ ಆ್ಯಂಡ್ ಸಿ, ಎಚ್ ಆ್ಯಂಡ್ ಸಿಗೆ ಹೋಗ್ತಾ ಇದೆ ಡಿಯಿಂದ. ಓಕೆ, ನೆಕ್ಸ್ಟ್ ಬಿಗೆ ಬರೋಣ. ಬಿನಲ್ಲಿ ಎಷ್ಟು? ಬಿ. ಸೊ ಎಫ್ ಆ್ಯಂಡ್ ಸಿ, ಎಫ್ ಮತ್ತು ಸಿ. ಸೊ ಅಲ್ಲಿಗೆ ದೀಸ್ 2 ಇದೆಯಲ್ಲ, ಇದೆರಡು. ಸೊ ಡಿ ಟು ಎಚ್ ಅಥವಾ ಬಿಯಿಂದಾನೇ ಕನ್ಸಿಡರ್ ಮಾಡೋಣ. ಸೊ ಬಿಯಿಂದ ತಗೊಳ್ಳೋದಾದರೆ ಬಿ ಟು ಎಫ್, ಬಿ ಟು ಸಿ, ಅರ್ಥ ಆಯ್ತಲ್ಲ. ಸೊ 2 ಆಯಿತು. ನೆಕ್ಸ್ಟ್ ಬಿ ಆದಮೇಲೆ ಡಿಗೆ ಬಂದರೆ ಸೊ ಡಿ ಟು ಎಚ್, ಆಯಿತು. ನೆಕ್ಸ್ಟು ಡಿ ಟು ಸಿ ಆಯಿತು. ನೆಕ್ಸ್ಟು ಇಗೆ, ಇಯಿಂದ ಎಚ್ ಮತ್ತು ಎಫ್, ಇ ಟು ಎಚ್, ಇ ಟು ಎಫ್. ಸೊ ಅಲ್ಲಿಗೆ ಬಿ ಡಿ ಇ ಇಲ್ಲಿದೆ, ಅರ್ಥ ಆಯ್ತಾ. ಇಲ್ಲಿ ಯಾವುದು? ಎಚ್ ಸಿ ಎಫ್ ಇಷ್ಟು, ಈ 3 ಇಲ್ಲಿದೆ. ಓಕೆ, ಇವಾಗ ನೆಕ್ಸ್ಟ್ ಎಚ್ಚಿಂದ ಯಾವುದೆಲ್ಲ ಕನೆಕ್ಟ್ ಆಗಿದೆ ನೋಡೋಣ. ಈಗ ಇ ಓವರ್ ಡಿ ಇಸ್ ಓವರ್, ನೆಕ್ಸ್ಟು ಜಿ ಕನೆಕ್ಟ್ ಆಯಿತು, ಎಚ್ಚಿಂದ ಜಿ. ಓಕೆ, ನೆಕ್ಸ್ಟ್ ಎಚ್ ಟು ಜಿ ಆದಮೇಲೆ ನೆಕ್ಸ್ಟ್ ಇನ್ಯಾವುದು? ಸಿ. ಇವಾಗ ಸಿಯಿಂದ ಜಿಗೆ. ಓಕೆ, ಸಿ ಟು ಜಿ. ನೆಕ್ಸ್ಟು ಎಫ್ ಟು ಜಿ, ಇಷ್ಟು ಕನೆಕ್ಟ್ ಆಗಿದೆ. ಓಕೆ, ಟೋಟಲಿ ಎಷ್ಟಿರಬೇಕು? 12 ಐಡೆಂಟಿಕಲ್ ವೈಯರ್ಸ್ ಇದೆಯಾ ಚೆಕ್ ಮಾಡಿ. 1 2 3 4 5 6 7 8 9 10 11 12. So 12 identical wires are there. Okay, so solution for this example: due to symmetry of the network. Symmetry anta helidrenu, so all are ಅಂದರೆ ಅಲ್ಲಿರೋದೇ ಹೀಗೆ, ಇದು 12, ಹೀಗೆ 12, ಇದು 12, ಆ ಥರ ಸಿಮೆಟ್ರಿಕಲ್ ಅಂತ ಹೇಳಿದ್ರೆ. ಇದು ಫ್ರಂಟ್ ವ್ಯೂ ಅಂತ ಇಟ್ಕೊಳ್ಳೋಣ. ಬ್ಯಾಕ್ ವ್ಯೂ ಕೂಡ ಅಷ್ಟೇ ಡಿಸ್ಟೆನ್ಸು, ಮತ್ತು ಸೈಡಲ್ಲಿ ಕೂಡ ಲೆಫ್ಟ್ ರೈಟ್ ಎಲ್ಲ ಕೂಡ ಸಿಮೆಟ್ರಿಕಲ್ ಆಗಿರುತ್ತೆ. ಡ್ಯೂ ಟು ಸಿಮೆಟ್ರಿ ಆಫ್ ದಿ ನೆಟ್ವರ್ಕ್, ದಿ ಕರೆಂಟ್ ಆಫ್ 20 milliamps ವಿಲ್ ಈಕ್ವಲಿ ಡಿವೈಡ್ ಇಂಟು 3 ಬ್ರಾಂಚಸ್. ಈಗೇನಾಗ್ತಾ ಇದೆ, ಈ 20 milliamps ಇಲ್ಲಿ ಎಂಟರ್ ಆಯ್ತಲ್ಲ, ಸೊ ಡಿವೈಡ್ ಆಗುತ್ತೆ. ಇಲ್ಲಿ ಒಂದು, ಇಲ್ಲಿ ಒಂದು ಪಾಸ್ ಆಗುತ್ತೆ. ಹಾಗೆ 20 milliamps ಇಲ್ಲಿ ಎಂಟರ್ ಆಗಿದೆ. ಸೊ ಓಕೆ, ಇದು ಇಲ್ಲಿ ಡಿವೈಡ್ ಆಗುತ್ತೆ. 1 2 3 ಡಿವೈಡ್ ಆಯಿತು. ಎ ಡಿ, ಎ ಟು ಡಿ, ಎ ಟು ಇ, ಎ ಟು ಬಿ. Therefore, the points D, E, B will be at the same potential. So, same potential ಇದೆ ಇಲ್ಲಿ. Okay. Similarly, equal currents will be flowing in the branches HG. So, H in the G ಗೆ, C to G, F to G. Again ಏನಾಗುತ್ತೆ, ಇಲ್ಲಿ ಮತ್ತೆ 20 milliamps ಇದೆಯಲ್ಲ, ಅದು ಮತ್ತೆ ಈಕ್ವಲಿ ಡಿವೈಡ್ ಆಗ್ತದೆ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಪಾಸ್ ಆಗ್ತಾ ಇದೆ. ಸಿಮಿಲರ್ಲಿ ಈಕ್ವಲ್ ಕರೆಂಟ್ಸ್ ವಿಲ್ ಬಿ ಫ್ಲೋಯಿಂಗ್ ಇನ್ ದಿ ಬ್ರಾಂಚಸ್ ಎಚ್ ಜಿ, ಸಿ ಜಿ ಆ್ಯಂಡ್ ಎಫ್ ಜಿ, ಆ್ಯಂಡ್ ದಿ ಪಾಯಿಂಟ್ಸ್ ಎಚ್ ಸಿ ಎಫ್ ವಿಲ್ ಬಿ ಅಟ್ ದಿ ಸೇಮ್ ಪೊಟೆನ್ಷಿಯಲ್. ಸೊ ಎಚ್ ಸಿ ಎಫ್ ಅಟ್ ದಿ ಸೇಮ್ ಪೊಟೆನ್ಷಿಯಲ್. ಸೇಮ್ ಕರೆಂಟ್ 20 milliamps ಏನಾಯಿತು, ಇಲ್ಲಿ ಡಿವೈಡ್ ಆಗುತ್ತೆ ಇವಾಗ, ಗೊತ್ತಾಯ್ತಲ್ಲ. ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ರೆ, ಸೊ 20 ಇಟ್ ವಿಲ್ ಬಿ ಡಿವೈಡೆಡ್, 3 ಈಕ್ವಲ್ ಡಿವೈಡ್ ಆಗುತ್ತೆ. ಎಗೇನ್ ಅದೇ 3 ಈಕ್ವಲ್, ಇಲ್ಲೂ ಕೂಡ ಅದೇ ಅಷ್ಟೇ. ಇದು 20 milliamps ಹೊರಗೆ ಬರ್ತಾ ಇದೆ ಅಲ್ಲ, ಲೀವ್ ಆಗ್ತಾ ಇದೆ. ಸೊ ಅಂದರೆ ಸೇಮ್ ಈಕ್ವಲ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಐಡೆಂಟಿಕಲ್ ಕರೆಂಟಾಗೇ ಇರುತ್ತೆ ಇದು. ಸೊ ಸೇಮ್ ಈಕ್ವಲ್ ಕರೆಂಟ್ಸೇ ಇಲ್ಲಿ ಫ್ಲೋ ಆಗ್ತಾ ಇರೋದು ಎಚ್ ಜಿ, ಸಿ ಜಿ, ಎಫ್ ಜಿನಲ್ಲಿ. ಓಕೆ, ನೆಕ್ಸ್ಟ್ ಇಫ್ ದಿ ಪಾಯಿಂಟ್ಸ್ ಅಟ್ ದಿ ಸೇಮ್ ಪೊಟೆನ್ಷಿಯಲ್ ಆರ್ ಜಾಯಿಂಟ್ ಟುಗೆದರ್, ದಿ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಇನ್ different branches of the network does not change. Okay, thus the equivalent circuit of the given network is given in figure 2.23b. We have 3 sets of parallel combinations of equal resistances. The effective resistance of the first and third set is RP1 and RP3. ಇದು parallel ಅಲ್ವಾ,
ಸೊ ವಿ ಕಾಲ್ ಇಟ್ ಆಸ್ RP1 ಅಂತ ಕಾಲ್ ಮಾಡೋಣ. ಇದನ್ನು RP2 ಅಂತ ಕಾಲ್ ಮಾಡೋಣ. ದಿಸ್ ಒನ್ ಈಸ್ RP3. ಸೊ RP1 ಆ್ಯಂಡ್ RP3 ಬೋತ್ ಆರ್ ಈಕ್ವಲ್. ಸೊ ಅಲ್ಲಿ 3 ಐಡೆಂಟಿಕಲ್ ರೆಸಿಸ್ಟೆನ್ಸ್ ಇದೆ, ಎಲ್ಲ ಆಲ್ ಆರ್ ಈಕ್ವಲ್. ಸೊ ಅಲ್ಲಿಗೆ 12/3 ಮಾಡಿದರೆ ಸಾಕು. ಗೊತ್ತಾಯ್ತಲ್ಲ, ಈಸಿಯೆಸ್ಟ್ ಮೆಥಡ್. ಸೊ 12/3 ಅಂತ ಹೇಳಿದ್ರೆ 4 ಓಮ್ ಆಗುತ್ತೆ. ಸೊ RP1 ಈಕ್ವಲ್ ಟು 4 ಓಮು, RP3 ಈಸ್ ಆಲ್ಸೋ 4 ಓಮು. ಆ್ಯಂಡ್ ದಟ್ ಆಫ್ ದಿ ಸೆಕೆಂಡ್ ಸೆಟ್ ಈಸ್ RP2 ಇದೆಯಲ್ಲ, ಅದು 12 ಐಡೆಂಟಿಕಲ್ ರೆಸಿಸ್ಟೆನ್ಸ್, 6 ವೈಯರ್ಸ್ ಆರ್ ದೇರ್. ಅದು ಪ್ಯಾರಲ್ ಆಗಿದೆ. ಅಲ್ಲಿಗೇನು ಮಾಡಬೇಕು, 12/6 ಪ್ಯಾರಲ್ ರೆಸಿಸ್ಟೆನ್ಸ್, ಈಕ್ವಲ್ ಪ್ಯಾರಲ್ ರೆಸಿಸ್ಟೆನ್ಸ್ ಹೀಗಿದ್ದರೆ 12/6 ಮಾಡಬೇಕು. ಗೊತ್ತಾಯ್ತಲ್ಲ, 6 ಇದೆಯಲ್ಲ, 6 1 2 3 4 5 6 ಈಕ್ವಲ್ ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ 12/6, ಅದು 2 ಓಮ್ ಬರುತ್ತೆ. ಈಗ ಆಲ್ ಆರ್ ಇನ್ ಸೀರೀಸ್ ಆಯಿತು. RP1 RP2 RP3 ಸೀರೀಸ್ ಆಗಿದೆ. 4 + 2 is 6, 6 + 4 is 10 ಆಯಿತು. ಗೊತ್ತಾಯ್ತಲ್ಲ. ದೇರ್ಫೋರ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಕ್ರಾಸ್ ದಿ ಕಾರ್ನರ್ಸ್ A and G ಈಸ್ RAG R to G ಗೆ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ ಅಕ್ರಾಸ್ A to G ಎಷ್ಟು ಅಂದರೆ RP1 + RP2 + RP3. 4 ಓಮ್ + 2 ಓಮ್ + 4 ಓಮ್ ಈಕ್ವಲ್ ಟು 10 ಓಮ್. ಯೂಸಿಂಗ್ ಓಮ್ಸ್ ಲಾ ಯೂಸ್ ಮಾಡಬೇಕು. ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾರ್ನರ್ಸ್ A and G ಈಸ್ ಗಿವನ್ ಆಸ್ VAG. ಫೈಂಡ್ ಔಟ್ ಮಾಡಿದರೆ VAG ಈಕ್ವಲ್ ಟು I ಇಂಟು RAG. ಅಂದರೆ ವೋಲ್ಟೇಜ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಓಕೆ, ಕರೆಂಟ್ ಎಷ್ಟು 20 ಮಿಲಿಆಂಪ್ಸ್, RAG ಎಷ್ಟು 10 ಓಮ್. ಸೊ 20 ಮಿಲಿಆಂಪ್ಸ್ ಇಂಟು 10 ಅಂತ ಹೇಳಿದ್ರೆ 20 ಮಿಲಿ ಅಂದರೆ 20 ಇಂಟು 10⁻³ ಇಂಟು 10. ಓಕೆ, ಸೊ ಈಗ 20 ಇಂಟು 10 ಅಂತ ಹೇಳಿದ್ರೆ 200 ಆಗುತ್ತೆ. 200 ಅಂದರೆ 2 ಇಂಟು 10⁻² ಮಾಡಿದರೆ ಆಯಿತು, ಇಂಟು 10⁻³ ಸೊ ಈಕ್ವಲ್ ಟು 2 ಇಂಟು 10⁻⁻1. ಸೊ ಈಕ್ವಲ್ ಟು 2/10 ಅಂತ. 2/10 ಅಂದರೆ ಏನು, 0.2. ಅಥವಾ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ರಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಸೈಂಟಿಫಿಕ್ ಕ್ಯಾಲ್ಕುಲೇಟರಲ್ಲಿ 20 ಇಂಟು 10⁻³ ಹಾಕ್ಕೊಳ್ಳಿ, ಇಂಟು 10 ಮಾಡಿದರೆ 0.2 ಡೈರೆಕ್ಟಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.